ಮುಕ್ತ ಕರ್ನಾಟಕ ಪೋಲಿಯೋ ಮುಕ್ತ ಭಾರತಕ್ಕಾಗಿ ಜೂನ್ 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಪೋಲಿಯೋ ಮುಕ್ತವಾಗಲು ಸಾಧ್ಯವಿಲ್ಲ ಎಂಬ ಚರ್ಚೆಗಳ ನಡುವೆಯೂ 14 ವರ್ಷಗಳಿಂದಲೂ ಹೊಸ ಒಂದು ಪ್ರಕರಣವೂ ವರದಿಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ತಿಳಿಸಿದರು. ಜೂನ್ 28ರಂದು ಮುಖ್ಯಮಂತ್ರಿ ಅವರು ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 5 ವರ್ಷದೊಳಗಿನ 64,84,901 ಮಕ್ಕಳಿಗೆ ಲಸಿಕೆ ಹಾಕಲು ಅಂದಾಜಿಸಲಾಗಿದೆ. ಇದಕ್ಕಾಗಿ 36,076 ಬೂತ್ಗಳನ್ನು ಸ್ಥಾಪಿಸಲಾಗಿದೆ. 988 ಸಂಚಾರಿ ತಂಡಗಳು, 2,125 ಟ್ರಾನ್ಸಿಸ್ಟ್ ತಂಡಗಳು ಸಂಚರಿಸುತ್ತಿವೆ. 1,14,213 ಕಾರ್ಯಕರ್ತರು, 7,137 ಮೇಲ್ವಿಚಾರಕರು ಅಭಿಯಾನದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ತಾಯಂದಿರು ಮತ್ತು ಪೋಷಕರು ತಪ್ಪದೇ ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕೆಂದು ಸಚಿವರು ಕರೆ ನೀಡಿದರು. ಕಾಡಿನ ಮಧ್ಯೆ ಹೋಗಿ ಪಲ್ಸ್ ಪೋಲಿಯೋ ಆದ ಕಾರಣ ಇವತ್ತು ನಮ್ಮ ಎಲ್ಲ ಹಿರಿಯರು ಏನು ಮತ್ತು ಹೆಲ್ತ್ ವರ್ಕರ್ಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದವರು ಏನು ಶ್ರಮವಹಿಸಿ ಇವತ್ತು ಪೋಲಿಯೋ ಮುಕ್ತವಾದ ಭಾರತದ ನಿರ್ಮಾಣ ಮಾಡಿದೆ. ಅದನ್ನೇ